ಸಂಕಲ್ಪ ಎಂದರೆ ದೃಢ ನಿರ್ಧಾರ, ವಿಶೇಷವಾದ ಗುರಿಯನ್ನು ಹೊಂದುವ ಇಚ್ಛಾಶಕ್ತಿ. ಇಚ್ಛೆಯು ಒಳ್ಳೆಯದು ಹಾಗೂ ಕೆಟ್ಟದ್ದು ಎಂಬ ಎರಡು ವಿಭಾಗ ಮಾಡಬಹುದು. ಇಲ್ಲಿ ನಾವು ತಿಳಿಸಲೇಬೇಕಾದ ವಿಷಯ ಸದುದ್ದೇಶ, ಅಂದರೆ ಒಳ್ಳೆಯ ಸಂಕಲ್ಪ, ಸದ್ವಿಚಾರ. ಇದು ಜೀವನದ ಉನ್ನತ ಗುರಿಗಳನ್ನು ಸಾಧಿಸುವ ಇಚ್ಛಾಶಕ್ತಿಯ ನಿರ್ಣಯ. ಧಾರ್ಮಿಕ ವಿಧಿವಿಧಾನಗಳಲ್ಲಿ ಕಾರ್ಯಕ್ರಮದ ಆರಂಭದಲ್ಲಿ ಯಜಮಾನನ ಮುಖ್ಯ ಸಂಕಲ್ಪ ಮಾಡಿಸಲಾಗುತ್ತದೆ. ಅದು ಯಜಮಾನನ ಕುಟುಂಬದ ಆಯಾ ಪೂಜೆಯ ನಿಮಿತ್ತ ಮಾಡಿಸುವ ಪ್ರತಿಜ್ಞೆ. ಗ್ರಾಮೀಣ ಭಾಗದಲ್ಲಿ ಇದನ್ನು ಜನರಿಗೆ ಮನದಟ್ಟು ಮಾಡಲು ಆಫೀಸಿಗೆ ನಾವು ಕೊಡುವ ಕೆಲಸಕ್ಕಾಗಿ ಅರ್ಜಿ ಅಂತಲೋ ತಿಳುವಳಿಕೆ ಪತ್ರ ಅಂತಲೋ ಉಲ್ಲೇಖಿಸುತ್ತೇವೆ. ಆದರೆ ದೇವತಾ ಸಂಕಲ್ಪ, ಆಲೋಚನೆ, ಇಚ್ಛೆ, ಆಶಯ ಆ ಅರ್ಜಿಗಿಂತ 1000 ಪಟ್ಟು ಮೇಲಿನದು. ನಮ್ಮ ಆಲೋಚನೆ ದೇವರನ್ನೇ ಚಿಂತಿಸುವುದು, ಆಶಯ ನಮಗೆಲ್ಲ ಕಷ್ಟ ನಿವಾರಣೆ ಹಾಗೂ ಇಷ್ಟಪ್ರಾಪ್ತಿ, ಇಚ್ಛೆ ಇನ್ನೂ ಹೆಚ್ಚಿನದನ್ನು ಹಂಬಲಿಸುವ ತವಕ. ಇದು ದೇವತಾ ಆರಾಧನೆಯ ಸಂಕಲ್ಪಗಳಲ್ಲಿ ಕಾಣಬಹುದು. ಗುರಿಯನ್ನು ತಲುಪಲು ಬೇಕಾದ ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಕೇಂದ್ರೀಕರಿಸುವ ಬಲ ಸಂಕಲ್ಪಕ್ಕಿದೆ. ಜೀವನದಲ್ಲಿ ಒಳ್ಳೆಯ ಉದ್ದೇಶ, ಜನಹಿತವಾದ ಕಾರ್ಯಕ್ರಮದಲ್ಲಿ ಆಸಕ್ತಿ, ದೇವತಾ ಆರಾಧನೆ, ಸಾಮಾಜಿಕ ಅಭಿವೃದ್ಧಿಯಲ್ಲಿ ಕಾಳಜಿ, ಅದು ಶೈಕ್ಷಣಿಕವಾಗಿ, ಆರೋಗ್ಯಕ್ಕಾಗಿ, ಆರ್ಥಿಕವಾಗಿ, ಇನ್ನೂ ಅನೇಕ ದಿಸೆಗಳಲ್ಲಿ ಅತಿ ಮುಖ್ಯ. ಮನುಷ್ಯನ ಹುಟ್ಟು ಆಕಸ್ಮಿಕ, ಜೀವನ ಅನಿವಾರ್ಯ, ಸಾವು ನಿಶ್ಚಿತ. ಈ 3 ವಿಭಾಗಗಳಲ್ಲಿ 2 ದೈವಿ ಸಂಕಲ್ಪ, ಆದರೆ ಜೀವನ ನಮ್ಮ ಸಂಕಲ್ಪ. ಮೊದಲು ನಮಗಾಗಿ, ಕುಟುಂಬಕ್ಕಾಗಿ, ಸಮಾಜಕ್ಕಾಗಿ, ದೇಶಕ್ಕಾಗಿ ಒಳ್ಳೆಯ ಸಂಕಲ್ಪದೊಂದಿಗೆ ಜೀವನ ನಡೆಸೋಣ. ಒಂದು ನಿರ್ದಿಷ್ಟ ಗುರಿಯ ಮೇಲೆ ಮಾನಸಿಕವಾಗಿ, ಸಾತ್ವಿಕವಾಗಿ ಕೇಂದ್ರೀಕರಿಸುವೆನೆಂಬ ಏಕಬಿಂದು ನಿರ್ಧಾರದೊಂದಿಗೆ, ಪ್ರತಿಜ್ಞೆಯೊಂದಿಗೆ ದಿನ ಕಳೆಯೋಣ. ಸರ್ವೇ ಜನಾಃ ಸುಖಿನೋ ಭವಂತು.